ನಮಸ್ಕಾರ ಎಲ್ರಿಗೂ. ಇವತ್ತು ನಾನೊಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕು. ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ನೀವು ಸ್ಕ್ರೋಲ್ ಮಾಡಿದ್ರೆ ಒಂದೇ ವಿಡಿಯೋ ಸಿಗ್ತಾ ಇರೋದು. ಒಬ್ಬ ಮುಸ್ಲಿಮ್ಸ್ ಹುಡುಗ ಸಮೀರ್ ಅನ್ನೋನು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾನೆ. ನಾನು ನೋಡಿದೆ, ಆದ್ರೆ ಆ ವ್ಯಕ್ತಿ ಧರ್ಮಸ್ಥಳದ ದೇವ್ರ ಬಗ್ಗೆ ಮಾತಾಡಿಲ್ಲ, ಯಾವುದೇ ತರಹದ ಧರ್ಮದ ಬಗ್ಗೆ ಮಾತಾಡಿಲ್ಲ. ಅವ್ನು ಮಾತಾಡಿರೋದು ಸೌಜನ್ಯ ಕೇಸ್ ಬಗ್ಗೆ. ಸೌಜನ್ಯ ಕೇಸ್ನ ತುಂಬಾ ಸ್ಟಡಿ ಮಾಡಿ, ತುಂಬಾ ರಿಸರ್ಚ್ ಮಾಡಿ ಅವನೊಂದು ವಿಡಿಯೋ ಮಾಡಿದ್ದಾನೆ. ಆದ್ರೆ ಅವನ್ ಮಾಡಿರೋ ಪ್ರತಿಫಲ ಯೂಟ್ಯೂಬ್ನಲ್ಲಿ ಅಷ್ಟು ವ್ಯೂಸು, ತುಂಬಾ ಫಾಲೋವರ್ಸ್ ಎಲ್ಲ ಸಿಗ್ತಾ ಇದಾರೆ. ಅದು ಸಿಕ್ತಿದಂಗೆನೆ ಅವನ ಮೇಲೆ ಫಾಲ್ಸ್ ಎಲಿಗೇಷನ್ಸ್ ಆಗ್ತಾ ಇದಾರೆ. ಅಂದ್ರೆ ಸುಳ್ಳು, ಅವನು ದುಡ್ಡು ತಗೊಂಡು ವಿಡಿಯೋ ಮಾಡಿದ್ದಾನೆ, ಈ ರೀತಿ ಎಲ್ಲ ಅವನ ಮೇಲೆ ಅಪರಾಧಗಳನ್ನ ಹೊರಿಸಿ ಅವನ ಮೇಲೆ ಜೀವದ ಬೆದರಿಕೆ ಆಗ್ತಾ ಇದಾರೆ. ಅವನಿಗೆ ಇನ್ನೊಂದು ಜೀವದ ಬೆದರಿಕೆ. ಅವನದು ಫೋನ್ ನಂಬರ್ ಲೀಕ್ ಮಾಡಿದ್ದಾರೆ, ಅವನ ಪರ್ಸನಲ್ ಮನೆ ಅಡ್ರೆಸ್ ಎಲ್ಲ ಲೀಕ್ ಮಾಡಿದ್ದಾರೆ. ಅದರಿಂದ ಲೀಕ್ ಮಾಡಿದವ್ರಿಗೆ ಏನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ನಾವುಗಳು ಅವನ ಜೊತೆಯಾಗಿ ನಿಲ್ಬೇಕು. ಯಾಕೆಂದ್ರೆ ಅವ್ನು ಯಾವುದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಅವನು ನ್ಯಾಯದ ಪರವಾಗಿ ಮಾತಾಡಿರೋದು. ನಾವು ಅವನ ಜೊತೆ ಇರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಸೌಜನ್ಯ ಕೇಸು. ನಮ್ಮ ನಾಡು, ನಮ್ಮ ದೇಶ, ಎಸ್ಪೆಷಲಿ ನಮ್ಮ ನಾಡಲ್ಲಿ, ನಾವು ಕರ್ನಾಟಕದಲ್ಲಿರೋದು, ನಾವು ಕನ್ನಡಿಗರು ಮಾತ್ರನೇ ತಿನ್ನೋ ಅನ್ನನ, ಕುಡಿಯೋ ನೀರನ್ನ, ಆಡೋ ಭಾಷೆನ, ನಡೆಯೋ ನೆಲನ ಪ್ರತಿ ಒಂದೂ ಕೂಡ ಹೆಣ್ಣಿಗೆ ಹೋಲಿಸಿದೀವಿ. ಅದೇ ಹೆಣ್ಣಿಗೆ ಇವತ್ತು ಅನ್ಯಾಯ ಆಗಿದೆ. ಅನ್ಯಾಯ ಆಗಿ 15 ವರ್ಷಗಳೇ ಕಳೆದೋಗಿದೆ, ಇನ್ನ ನ್ಯಾಯ ಸಿಕ್ಕಿಲ್ಲ. 15 ವರ್ಷದಿಂದ ಸತತವಾಗಿ ಅವ್ರ ಮನೆಯವರಾಗಿರ್ಬೋದು ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತವರೆಗೂ ನ್ಯಾಯ ಸಿಕ್ಕಿಲ್ಲ. ದುರಂತ ಹೇಳ್ಬೇಕು ಅಂದ್ರೆ. ಸೊ ನಾವೆಲ್ಲರೂ ಕೂಡ ಸೇರ್ಕೊಂಡು ಅವ್ರ ಮನೆಯವ್ರಿಗೆ ಧ್ವನಿ ಆಗೋಣ. ನಾವೆಲ್ಲರೂ ಸೇರಿ ಧ್ವನಿ ಎತ್ತದಲ್ಲ, ಅವ್ರ ಮನೆಯವ್ರಿಗೆ ಧ್ವನಿ ಆಗ್ಬೇಕು, ನಾವುಗಳೇ ಧ್ವನಿ ಆಗ್ಬೇಕು.